ಅಂದ್ರೆ ಈ ಹಣನ ಯಾವ ರೀತಿ ದುರುಪಯೋಗ ಆಗಿದೆ ಅಂತ ನಮ್ಮ ಕೇಂದ್ರ ಇಂದಿರಾ ಗಾಂಧಿಯವರು ಒಂದು ಪತ್ರ ಬರೆದಿದ್ದಾರೆ. ಗೌರವಾನ್ವಿತ ಶ್ರೀಮತಿ ಇಂದಿರಾ ಗಾಂಧಿಯವರು ಹಿಂದೆ ಪ್ರಧಾನಮಂತ್ರಿಗಳಾಗಿದ್ದಾಗ ಒಂದು ಪತ್ರ ಬರೆದಿದ್ದಾರೆ. ಅವರು ಎಲ್ಲ ರಾಜ್ಯಗಳಿಗೂ ಪತ್ರ ಬರೆದಿದ್ದಾರೆ. ಏನು ಅಂತ ಹೇಳಿದ್ರೆ, ನೋಡಿ ಈ ಥರದ ಅನುಪಾತ ಆಗ್ತಾ ಇದೆ, ತಾರತಮ್ಯ ಆಗ್ತಾ ಇದೆ, ಅವ್ರಿಗೂ ನಮಗೂ ಅಂತರ ಜಾಸ್ತಿ ಆಗ್ತಾ ಇದೆ. ಇದು ಅವರು ನಮ್ಮ ಎಲ್ಲರೂ ಒಟ್ಟಿಗೆ ಈಕ್ವಲ್ ಬರಬೇಕು ನಾವೆಲ್ಲ. ಅದಕ್ಕೋಸ್ಕರ ಮಹಾರಾಷ್ಟ್ರದವರು ಒಂದು ಮಾಡೆಲ್ ಮಾಡಿದ್ದಾರೆ. ಆ ಮಹಾರಾಷ್ಟ್ರದ ಮಾಡೆಲನ್ನು ಇಡೀ ದೇಶದ ಎಲ್ಲರೂ ಕೂಡ ಫಾಲೋ ಅಪ್ ಮಾಡಿ ಅಂತೇಳಿ ಎಲ್ಲ ರಾಜ್ಯಗಳಿಗೆ ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರನೂ ಕೊಡ್ತೀನಿ ನಾನು ಮುಖ್ಯಮಂತ್ರಿಗೆ. ಪತ್ರ ಬರೆದಿದ್ದಾರೆ. ಅವ್ರೇನು ಹೇಳಿದ್ದಾರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಈ SC ST ಹಣ ಇರ್ತೈತಿ, ಇವಾಗ 44,000 ಕೋಟಿ ಏನೋ ಕೊಟ್ಟಿದ್ದೀರಾ. 42,000 1 ಕೋಟಿ ಎಕ್ಸ್ಟ್ರಾ ಹೇಳ್ಬಿಟ್ಟೆ. ಸಾರಿ, 1 ಕೋಟಿ ಎಕ್ಸ್ಟ್ರಾ ಹೇಳ್ಬಿಟ್ಟೆ. 42 ಅಂತ ಇಟ್ಕೊಳ್ಳಿ, 42,000 ಕೋಟಿ ಅಂತ ಅವ್ರೇನು ಮಾಡಲ್ ಹೇಳಿದ್ದಾರೆ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಆಗ ಹೇಳಿದ್ದಾರೆ, ಮಹಾರಾಷ್ಟ್ರದಲ್ಲಿ ಒಂದು ಮಾಡಿದ್ದಾರೆ. ನೀವು ನಿಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅವ್ರಿಗೆ ಇದ್ರ ಬಗ್ಗೆ ರೈಟ್ಸ್ ಇರಬಾರ್ದು ಅಂತ ಹೇಳಿದ್ದಾರೆ. ಯಾರಿಗೆ ರೈಟ್ಸ್ ಇರಬೇಕು? ಮಾದೇವಪ್ಪ ಪತ್ತೆ ಇಲ್ಲ. ಆ ಸಮಾಜ ಕಲ್ಯಾಣ ಇಲಾಖೆಗೆ ಇಷ್ಟು ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿಬಿಡ್ಬೇಕು. ಅವರು ಸಮಾಜ ಕಲ್ಯಾಣ ಇಲಾಖೆಗೆ ಇಷ್ಟು ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿಬಿಡ್ಬೇಕು. ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿ ಅಂದ್ರೆ ಅವನು ಎಷ್ಟು ಪವರ್ಫುಲ್ ಆಗ್ತಾನೆ ಅಂತ. ಆ ಮಂತ್ರಿ ಏನ್ ಮಾಡ್ತಾನೆ, ಯಾವ ರೀತಿ ಮುಖ್ಯಮಂತ್ರಿಗಳು 1 ತಿಂಗಳು ಮುಂಚೆನೆ ಎಲ್ಲ ಇಲಾಖೆಯನ್ನು ಕರೆದ್ಬಿಟ್ಟು ನಿಮ್ಗೆ ಎಷ್ಟೆಷ್ಟು ಬೇಕಪ್ಪ, ಎಷ್ಟೆಷ್ಟು ಖರ್ಚು ಮಾಡ್ತೀರಾ, ಸರಿ ಎಷ್ಟು ಖರ್ಚು ಮಾಡಿದ್ರಿ, ಯಾಕೆ ಖರ್ಚು ಮಾಡಿಲ್ಲ, ಇವೆಲ್ಲ ಪ್ರಶ್ನೆ ಅವ್ರು ಕೇಳಬೇಕು. ಆ ಮಂತ್ರಿ ಕೇಳಿಬಿಟ್ಟು ಕಳೆದ ಬಾರಿ ನೀವೇನ್ ಮಾಡಿದ್ದೀರಾ, ಆ ಯೋಜನೆಗೆ ತಕ್ಕಂತೆ ಅವರು ಕೆಲವು ಯೋಜನೆಗಳನ್ನ ಅವರು ಡೂಪ್ಲಿಕೇಟ್ ಕೊಡ್ತಾರೆ. ಯಾವುದೋ ಈಗ ಹೇಳಿದ್ರಲ್ಲ ಬಸ್ಸಲ್ಲಿ ಓಡಾಡೋಗೆಲ್ಲ, ಅಂಥವಕ್ಕಲ್ಲ. ರಿಯಲ್ ಆಗಿ ಆ ಜನಾಂಗಕ್ಕೆ, ಆ ಕೇರಿಗಳಿಗೆ, SC ST ಕೇರಿಗಳೇನಿದೆ, ಆ ಕೇರಿಗಳ ಜನಾಂಗದ ವಿದ್ಯಾಭ್ಯಾಸ ಇರ್ಬೋದು, ಅಭಿವೃದ್ಧಿ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಶೌಚಾಲಯ ಇರ್ಬೋದು, ಅವ್ರಿಗೆ ಹಣವನ್ನ ಕೊಡೋವಂಥದಕ್ಕೆ ಆ ಇಲಾಖೆಗೆ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಅವತ್ತೇ ಹೇಳಿದೆ. ಕೊಡಿ ಈಗ, ಅವಾಗ ಈ ತಾರತಮ್ಯ ಕಡಿಮೆ ಆಗುತ್ತೆ. ನೀವು ಕೊಟ್ಟಿಲ್ಲ. ಇಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟೇ ದೊಡ್ಡ ಇದು ಮಾನಪಲ್ಲಿ. ಅವ್ರನ್ನೇನು ಹಿಡಿಯೋರು ಕೇಳೋರು ಏನೂ ಇಲ್ಲ. ಅವರೇ ಎಲ್ಲ ಮುಖ್ಯಮಂತ್ರಿಗೆ ಅಧ್ಯಕ್ಷತೆ ಕೊಟ್ಟು ಎಲ್ಲ ಬರೆದು ಕೊಟ್ಬಿಡ್ತಾರೆ. ಆ ಡಿಪಾರ್ಟ್ಮೆಂಟ್ ಏನು ಇದೇ ಇಲ್ಲ, ಮರ್ಯಾದೆನೇ ಇಲ್ಲ, ಸ್ವತಂತ್ರ ಇಲ್ಲ. ಆ ಡಿಪಾರ್ಟ್ಮೆಂಟ್ಗೆ ಸ್ವತಂತ್ರವಾಗಿ ಹಂಚಬೇಕು. ಅದರಲ್ಲಿ ಹೇಳಿದ್ದಾರೆ, ಮಾನಿಟರ್ ಮಾಡಿ ಅಂತ ಹೇಳಿದ್ದಾರೆ. ಇದರಲ್ಲಿ ಪ್ಲಾನ್ ಅಲ್ಲಿ ಹ್ಯಾವ್ ಟು ಮಾನಿಟರ್. SC ST ಹಣನ 1 ನಯಾ ಪೈಸೆ ದುರುಪಯೋಗ ಆಗುವಂತ ಮಾನಿಟರ್ ಮಾಡೋ ಅಧಿಕಾರನೂ ಆ ಇಲಾಖೆ ಕೊಟ್ಟಿದ್ದಾರೆ. ನೀವೆಲ್ಲಿ ಕೊಟ್ಟಿದ್ದೀರಾ? ಸನ್ಮಾನ್ಯ ಅಧ್ಯಕ್ಷರ, ರಾಜ್ಯ ಕೊಟ್ಟಿದ್ದೀರಾ? ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಕೊಟ್ಟಿಲ್ಲ. ವರ್ಷಕ್ಕೆ 2 ಬಾರಿ ಸೇರಿ ರಾಜ್ಯ ಪರಿಷತ್ನಲ್ಲಿ ಈ ವಿಚಾರ ಸಮುದಾಯ ಪರವಾಗಿ ಮುಖ್ಯಮಂತ್ರಿಗಳು ವರ್ಷದಲ್ಲಿ 2 ಬಾರಿ ಕರೀತಾ ಇದ್ದಾರೆ. ಮಹಾರಾಷ್ಟ್ರ ಮತ್ತು ಆರ್ಥಿಕ ಇಲಾಖೆ ಪರಿಶಿಷ್ಟ ಜಾತಿ ತಮ್ಮ ರಾಜ್ಯಗಳಲ್ಲಿ ಯೋಜನೆಗೆ ಅವು ತಮ್ಮ ರಾಜ್ಯದಲ್ಲಿರುವ ಪರಿಶಿಷ್ಟ ಜಾತಿ ಜನಸಂಖ್ಯೆ ಆಧಾರ ಇಲಾಖೆಯನ್ನು ಬಜೆಟ್ ಸಂದರ್ಭದಲ್ಲಿ 5 ವರ್ಷದ ಯೋಜನೆಗಳು SCPTS ರೂಪ ಮಾಡಲಾಗಿದೆ. ಪ್ರತಿಯೊಂದು ನೋಡೆ ಮತ್ತೆ ಬಜೆಟ್ ತಯಾರು ಮಾಡಿರೋದು. SC ST ಯೋಜನೆಗೆ ರೂಪಿಸುವಾಗ ಅವುಗಳ ಜಾರಿಗೆ ಆ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯನ್ನು ನ್ಯೂಡಲ್ ಏಜೆನ್ಸಿಯಾಗಿ ಮಾಡತಕ್ಕದ್ದು. ನ್ಯೂಡಲ್ ಏಜೆನ್ಸಿಯನ್ನ ಮಾಡೋದು. ಅವರು ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಹಣ ಕೊಡಬೇಕು, ಅವ್ರು ಖರ್ಚು ಮಾಡಿದಾರ, ಬೋಗಸ್ ಹಣ ಕೇಳ್ತಾ ಇದ್ದಾರಾ, ಅದು ರಿಯಲ್ ಆಗಿ SC ST ಜನಾಂಗಕ್ಕೆ ಹೋಗುತ್ತಾ ಅಥವಾ ಬೇರೆ ರೀತಿ ಹೋಗುತ್ತಲ್ಲ, ಆಗ ಹೋಗ್ಬಾರ್ದು. ಅದನ್ನೆಲ್ಲ ನೋಡೋವಂಥ ಅಧಿಕಾರವನ್ನ ಆ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು SC ST ಬಗ್ಗೆ ಬಹಳ ಇದಾಗ್ತಾರೆ ಮಾಡಿ. ಇವಾಗ ನೀವು ಸ್ವತಃ ಇಂದಿರಾ ಗಾಂಧಿ ಅವರು ಪತ್ರ ಬರೆದಿದ್ದಾರೆ. ಆ ಪತ್ರ ನಿಮ್ಗೆ ಕಳಿಸ್ಕೊಡ್ತೀನಿ. ಕೊಡಿ ಅವರಿಗೆ ಸ್ವತಂತ್ರ ಕೊಡಿ. ಈ ಕಾಯ್ದೆ 5 ವರ್ಷದಲ್ಲಿ ನೀವೇನ್ ಮಾಡಿದ್ರಿ? ಅದರಿಂದ
ನಾವು SC STಗಳ ಹಣವನ್ನು ಬದಲು ಮಾಡಿಲ್ಲ, ಬೇರೆ ಕಡೆ ಕೊಟ್ಟಿಲ್ಲ. ಮಾತಾಡಬೇಡಿ. 70 ಕಾಯ್ದೆನ ದುರುಪಯೋಗ ಮಾಡಿದವರು ಬಿಜೆಪಿ ಬಸಂತಪ್ಪ lakhs of rupees belong to SC ST is misutilized by the BJP government, then BJP government. ನಿಮಗೆ ನಾಚಿಕೆ ಮಾನ ಇದೆಯಾ? ನಿಮಗೆ ನಿಮ್ಮ ಅವಧಿನಲ್ಲಾದದ್ದು ನೀನು ಸರ್ಕಾರ ಪ್ರತಿನಿಧಿಯಾಗಿ ತಪ್ಪ ಮಾತಾಡಿದ್ರಿ. ನಿಮಗೆ ಆತ್ಮಗೌರವ ಇದ್ರೆ ನಿಮ್ ಸರ್ಕಾರ ನಡ್ಕೊಂಡಿದ್ದೀನ ನೀವು ಖಂಡಿಸಿ. ಸನ್ಮಾನ್ಯ ಅಧ್ಯಕ್ಷ, ಲಕ್ಷಾಂತರ ಕೋಟಿನ 70 ಕ್ಲಾಸ್ ಬಸವಂತಪ್ಪ ದುರುಪಯೋಗ ಮಾಡಿದವರು ನೀವು. ಇದನ್ನ ನೀವು ಇವತ್ತು ಮಾತುಗೋಸ್ಕರ ಉಪಯೋಗಿಸ್ತೀರಾ? ಹೇಳ್ರಿ 70 ನಾವು ಬಸವಂತಪ್ಪ ನಮ್ಮ ಮುಖ್ಯ ನೀವು ಅವರನ್ನು ಕೂತ್ಕೊಳ್ಳಿಕ್ಕೆ ಹೇಳಿ. ಅಧ್ಯಕ್ಷರೇ ಅವ್ರು ಯಾಕೆ ಮಾತಾಡ್ತಾರೆ ಸುಮ್ಮನೆ ಅಲ್ಲಿಂದ? ಪ್ರತಿಪಕ್ಷ ನಾಯಕರು ಯಾಕೆ ಮಾತಾಡ್ತಾರೆ? ಬಸಂತಪ್ಪ ಕೂತ್ಕೊಳ್ಳಿ. ಈಗ ಮತ್ತೆ ಮಾತಾಡೋಕೆ ಅವ್ರಿಗೆ ನಾವಾದ್ಮೇಲೆ ಅವ್ರಿಗೆ ಕೊಡಿ, ಮಾತಾಡಿ ಇದಕ್ಕೆಲ್ಲ ಕ್ಲಾರಿಫಿಕೇಶನ್ ಕೊಡ್ಲಿ ಅವರು. ಉರಿ ಬರ್ತದೆ ಅವರಿಗೆ ಹೇಳುವಾಗ. ನಾನು ಹೇಳಿದ್ದು ಆ ಒಂದು ಇಲಾಖೆಗೆ ಒಂದು ಗೌರವ ತರೋ ರೀತಿ ಮಾಡಿ ಅಂತ ನಾನು ಅವ್ರ ಪರವಾಗಿ ಮಾತಾಡಿದೆ, ನರೇಂದ್ರ ಸ್ವಾಮಿ ಪರವಾಗಿ. ಯಾಕಂದ್ರೆ ನಾಳೆ ಅವರ ಮಂತ್ರಿಯಾಗಿ ಅಲ್ಲೇ ಬರೋದು ಕೂತ್ಕೊಳ್ಳೋದು, ನಾವು ಅದನ್ನ ಕಣ್ಣಾಗಿ ನೋಡ್ಬೇಕು ಅಂತಿದ್ದೀರಿ. ಅವರ ಬರ್ಲಿ, ಅವ್ರು ಬಂದಾಗಾದ್ರೂ ಸ್ವತಂತ್ರ ಸಿಗ್ಲಿ, ನೀವು ಬಂದಾಗಾದ್ರೂ ಸ್ವತಂತ್ರ ಸಿಗ್ಲಿ.